ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೌರ್ಮೆಂಟ್ ಇನ್ಫೋ ಕನ್ನಡ. ಸ್ನೇಹಿತರೆ, ನೀವು ಇಲ್ಲಿ ಗೃಹಲಕ್ಷ್ಮಿ ಹಣವನ್ನು 2,000 ರು ಅಂತೆ ಪ್ರತಿ ತಿಂಗಳು ಪಡೆಯುತ್ತಾ ಇದ್ದೀರಿ. ಹೌದು, ಆದರೆ ಎಷ್ಟು ತಿಂಗಳು ಪಡೆಯಬಹುದು? ಹಾಗಾದರೆ ಈ ಸರ್ಕಾರ ಇರುವವರೆಗೂ ಹಬ್ಬ ಅಂದರೆ ಪಡೆಯಬಹುದು ಅಲ್ಲವೇ? ಆದರೆ ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸಿದರೆ ಒಂದು ಸಾರಿ ಹಣ ಬರುವವರೆಗೂ ಮಾತ್ರ ಕಷ್ಟ ಆಗುತ್ತೆ. ಆ ನಂತರ ಕಂಟಿನ್ಯೂ ಆಗಿ ಹಣ ಬರ್ತಾನೆ ಇರುತ್ತೆ ಅಂತಲೇ ಹೇಳಬಹುದು. ಹೌದು ಸ್ನೇಹಿತರೆ, ಅದು ಯಾವ ಯೋಜನೆ ಮತ್ತು ಹೇಗೆಲ್ಲ ಅರ್ಜಿ ಸಲ್ಲಿಸಬೇಕು ಎಂಬುದನ್ನು ತಿಳಿಯಬೇಕಾದರೆ ಕೊನೆಯವರೆಗೂ ವಿಡಿಯೋ ನೋಡಿ. ಮತ್ತು ಇದೇ ಥರ ಯೋಜನೆಗಳ ಬಗ್ಗೆ ಮತ್ತು ರೇಷನ್ ಕಾರ್ಡ್ ತಿದ್ದುಪಡಿ ಮತ್ತು ಹೊಸ ರೇಷನ್ ಕಾರ್ಡ್ ಅರ್ಜಿ ಸಲ್ಲಿಕೆ ಯಾವಾಗ ಅನೌನ್ಸ್ ಆಗುತ್ತೆ ಮತ್ತು ಗೃಹಲಕ್ಷ್ಮಿ ಯೋಜನೆ ಮತ್ತು ಜಾಬ್ ಸಂಬಂಧಪಟ್ಟ ವಿಡಿಯೋಗಳು ಬೇಕೆಂದರೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಬೆಲ್ ಬಟನ್ ಆನಲ್ಲಿ ಇಟ್ಕೊಳ್ಳಿ. ಬನ್ನಿ ಸ್ನೇಹಿತರೆ, ಕಂಪ್ಲೀಟ್ ವಿಷಯದ ಬಗ್ಗೆ ತಿಳಿಯೋಣ. ಸ್ನೇಹಿತರೆ, ಕೇಂದ್ರ ಸರ್ಕಾರದಿಂದ ಒಂದು ಹೊಸ ಯೋಜನೆಯನ್ನು ಲಾಂಚ್ ಮಾಡಿದ್ದಾರೆ. ಹೌದು ಸ್ನೇಹಿತರೆ, ಒಂದು ಬಾರಿ ಯೋಜನೆಗೆ ಅರ್ಜಿ ಸಲ್ಲಿಸಿದರೆ ಕಂಟಿನ್ಯೂ ಆಗಿ ನೀವು ಸಾಯುವವರೆಗೂ ಹಣ ಬರ್ತಾನೆ ಇರುತ್ತೆ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಅಕಸ್ಮಾತ್ ಆಗಿ ನೀವೇನಾದರೂ ಸತ್ತರೆ ನೀವು ನೀಡಿದ ನಾಮಿನಿಗೆ ಹಣ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಯೋಜನೆ ಯಾವುದು, ಎಲ್ಲಿ ಅರ್ಜಿ ಸಲ್ಲಿಸಬೇಕು, ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಮತ್ತು ಈ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಯಾವುದು ಎಂಬ ಈ ತರಹದ ಗೊಂದಲದ ಕ್ವಶನ್ಗಳಿಗೆ ಕೊನೆಯವರೆಗೂ ವಿಡಿಯೋ ನೋಡಿ. ಪ್ರತಿಯೊಂದನ್ನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿರ್ತೀನಿ. ಸ್ನೇಹಿತರೆ, ಈ ಯೋಜನೆಗೆ ಕೇಂದ್ರ ಸರ್ಕಾರದಿಂದ ಘೋಷಣೆಯಾಗಿದ್ದು, ಈ ಯೋಜನೆ ಅರ್ಜಿ ಸಲ್ಲಿಸಬೇಕಪ್ಪ ಎಂದರೆ ಯಾವ ಜಾತಿ ಎಂದು ಕೇಳಲ್ಲ. ಬರೀ ಮಹಿಳೆಯರಿಗೆ ಸೀಮಿತವಲ್ಲ, ಯಾರು ಬೇಕಾದರೂ ಅರ್ಜಿಯನ್ನು ಸಲ್ಲಿಸಬಹುದು. ಆದರೆ ಈ 18ರಿಂದ 40 ವರ್ಷದ ಒಳಗಿರಬೇಕಷ್ಟೇ, ಇದಕ್ಕಿಂತ ಮೀರಿರಬಾರದು. ಹೌದು, ಈ ಯೋಜನೆಗೆ ಅರ್ಜಿ ಸಲ್ಲಿಸಬೇಕಾದರೆ ಏನೆಲ್ಲ ಡಾಕ್ಯುಮೆಂಟ್ಸ್ ಇರಬೇಕಪ್ಪ ಎಂದು ನೀವು ಕೇಳಬಹುದು. ಹೌದು ಸ್ನೇಹಿತರೆ, ಒಂದು ಬ್ಯಾಂಕ್ ಅಕೌಂಟ್ ಇರಬೇಕು, ಇಲ್ಲ ಪೋಸ್ಟ್ ಆಫೀಸಲ್ಲಿ ಒಂದು ಸೇವಿಂಗ್ ಅಕೌಂಟ್ ಇರಬೇಕು. ಈ ಎರಡರಲ್ಲಿ ಯಾವುದಾದರೂ ಒಂದು ಇದ್ದರೆ ಸಾಕು. ಅಕೌಂಟ್ ಇದ್ದರೆ ಸಾಕು, ಇನ್ಯಾವುದೇ ಡಾಕ್ಯುಮೆಂಟ್ ಅವಶ್ಯಕತೆ ಇರುವುದಿಲ್ಲ. ಈ ಯೋಜನೆಯ ಸ್ಪೆಷಾಲಿಟಿ ಏನಪ್ಪ ಅಂದರೆ ನೀವು ಎಲ್ಲಿ ಎಷ್ಟು ಹಣ ಬರಬೇಕು ಎಂಬುದನ್ನು ನೀವೇ ಡಿಸೈಡ್ ಮಾಡಬೇಕಾಗುತ್ತದೆ. ಇಲ್ಲಿ 1,000 ಬರಬೇಕು ಎಂದುಕೊಂಡರೆ ಸ್ನೇಹಿತರೆ, ಇಲ್ಲಿ 1,000 ಬರುವುದು ಕೂಡ ಇದೆ, ಇಲ್ಲಿ 2,000 ರು ಬರುವುದು ಕೂಡ ಇದೆ, ಹಾಗೆ 5,000 ರು ಬರುವುದು ಕೂಡ ಇದೆ. ಸ್ನೇಹಿತರೆ, ತಿಂಗಳಿಗೆ 1 ಮತ್ತು 2 ಮತ್ತು 5,000 ಬರಬೇಕಪ್ಪ ಅಂದರೆ ಇಲ್ಲಿ ಯಾವ ರೀತಿ ನೀವು ಅಮೌಂಟ್ ಕಟ್ತೀರಾ ಎಂಬುದರ ಮೇಲೆ ಡಿಪೆಂಡ್ ಆಗಿರುತ್ತೆ. ನೀವು ಏನು ಮಾಡಬೇಕಪ್ಪ ಎಂದರೆ ಪೋಸ್ಟ್ ಆಫೀಸ್, ಬ್ಯಾಂಕ್ ಅಥವಾ ಬೇರೆ ಬ್ಯಾಂಕಿಗೆ ಹೋಗಿ ಇಲ್ಲಿ ಯಾವ ರೀತಿ ನೀವು ಅಮೌಂಟ್ ಕಟ್ಟಿರಾ ಎಂಬುದರ ಮೇಲೆ ಡಿಪೆಂಡ್ ಆಗಿರುತ್ತದೆ. ಏನು ಮಾಡಬೇಕಪ್ಪ ಎಂದರೆ ಈ ಬ್ಯಾಂಕಿಗೆ ಹೋಗಿ ಅಟಲ್ ಪೆನ್ಷನ್ ಯೋಜನೆಗೆ ಅರ್ಜಿ ಸಲ್ಲಿಸಬೇಕು ಎಂದು ಕೇಳಬೇಕಾಗುತ್ತದೆ. ಅಲ್ಲಿ ಒಂದು ಫಾರ್ಮ್ ಕೊಡ್ತಾರೆ, ಫುಲ್ ಮಾಡಿ ಈ ಯೋಜನೆಗೆ ಅರ್ಜಿ ಸಲ್ಲಿಸಿದ ನಂತರ ರಿಜಿಸ್ಟ್ರೇಷನ್ ಮುಗಿದ ಮೇಲೆ ನಿಮಗೆ ಒಂದು ಕಾರ್ಡ್ ಕೊಡುತ್ತಾರೆ, ಇಲ್ಲ ಪೋಸ್ಟ್ ಆಫೀಸಿಂದ ಒಂದು ಕಾರ್ಡ್ ಬರುತ್ತದೆ. ಈ ಹಣ ಕಟ್ಟುವ ಸ್ಕೀಮ್ ಯಾವ ರೀತಿ ಇರುತ್ತಪ್ಪ ಎಂದರೆ, ಎಕ್ಸಾಂಪಲ್ ನಿಮ್ಮ ವಯಸ್ಸು 18 ವರ್ಷ ಆಗಿದೆ ಅಂದುಕೊಂಡರೆ ತಿಂಗಳಿಗೆ ನಿಮಗೆ 1,000 ಬರಬೇಕಪ್ಪ ಎಂದು ನೀವು ಇವಾಗ ಪ್ರತಿ ತಿಂಗಳು 42 ರು ಪಾವತಿಸಬೇಕಾಗುತ್ತದೆ. ಅದೇ ಥರ ತಿಂಗಳಿಗೆ 5,000 ಬರಬೇಕಪ್ಪ ಎಂದುಕೊಂಡರೆ ನೀವು ತಿಂಗಳಿಗೆ 210 ಪ್ರತಿ ತಿಂಗಳು ಪಾವತಿಸಬೇಕಾಗುತ್ತೆ. ನೀವು ಎಷ್ಟು ವರ್ಷ ಪಾವತಿಸಬೇಕಪ್ಪ ಎಂದರೆ ನಿಮಗೆ 60 ವರ್ಷ ಆಗುವವರೆಗೂ ಪಾವತಿಸಬೇಕು. 60 ವರ್ಷ ಆದ ನಂತರ ಪ್ರತಿ ತಿಂಗಳು ನಿಮ್ಮ ಪ್ಲ್ಯಾನ್ ಥರ ಹಣ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಆಟೋಮೆಟಿಕ್ಕಾಗಿ. ಸ್ನೇಹಿತರೆ, ಈ ಯೋಜನೆ ಯಾರಿಗೆಲ್ಲ ಸಹಾಯ ಆಗುತ್ತೋ ಅವರಿಗೆಲ್ಲ ಶೇರ್ ಮಾಡಿ. ಪ್ರತಿದಿನ ಇದೇ ಥರ ಅಪ್ಡೇಟ್ಸ್ ಬೇಕಪ್ಪ ಎಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೊಂದು ಲೈಕ್ ಮಾಡೋದು ಮರಿಬೇಡಿ. ಧನ್ಯವಾದಗಳು.